ಜಟಕ ಬಂಡಿ. ತಿನ್ನಕ್ಕೂ ಕೂಡ ಊಟ ಕೊಡ್ತಿರ್ಲಿಲ್ಲ. ನಾನು ಅಂಗನವಾಡಿಗೆ ಹೋಗ್ತಿದ್ನಲ್ಲ, ಅಲ್ಲಿ ಅದೇನೋ ಅದು ಹಸಿಟ್ಟಿಂದ ಅದೇನೋ ಕೊಡೋರು. ನಾನು ಅದನ್ನ ತಗೊಂಡ್ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ 2 ಕೊಡೋರು. ನಾನೊಂದು ನಮ್ಮಮ್ಮ 2 ರೂಪೀಸ್ ಪುರಿ ಬರತ್ತಲ್ವಾ, ಅದನ್ನ ತಿಂದ್ಬಿಟ್ಟು ಎಷ್ಟೊಂದ್ ದಿನ ಇದ್ದೀವಿ. ಆಮೇಲೆ ನಮ್ಮಮ್ಮ ಹೋಗ್ಬಿಟ್ರು. ನಮ್ಮ ಅಜ್ಜಿ ಮನೆಯಲ್ಲೇ ಬಿಟ್ಟು ಹೋದ್ರು ನಮ್ಮಮ್ಮ. ನನ್ನ ಎಲ್ಲೋದ್ರು ಏನು ನನ್ಗೊಂದು ಗೊತ್ತಾಗ್ಲಿಲ್ಲ. ನಮ್ಮಮ್ಮನ ನಾನು ನೋಡಿದಾಗ 7th ಇದ್ದೆ ನಾನು. ಆಗ ನಮ್ಮಮ್ಮ ಮದ್ವೆ ಆಗ್ಬಿಟ್ಟಿದ್ರು. ಚಿಕ್ಕಮ್ಮ ಏನ್ ಹೇಳ್ತಾರೆ? ಅದೇ ಚಿಕ್ಕಮ್ಮನೂ ಹಂಗೆ ಅಂತಾರೆ, ಏನಕ್ಕೆ ಇಷ್ಟ ದಿನ ಇಲ್ದಿದ್ದಪ್ಪ ಇವಾಗ ಏನಕ್ಕಂತೆ ಅವಳಿಗೆ, ಏನಕ್ ಬೇಕು ಅಂತ ಕೇಳ್ತಾರೆ ನಮ್ ಚಿಕ್ಕಮ್ಮ. ಚಿಕ್ಕಮ್ಮಂಗ್ ಮದ್ವೆ ಆಗಿದೆಯಾ? ಅವ್ರಿಗೆಲ್ಲ ಆಗಿಲ್ಲ. ನಾನ್ ಹೇಳಿದ್ ನಮ್ಮ ಅಪ್ಪನ 2ನೇ ಹೆಂಡತಿ. ಓಹೋ, ನಿಮ್ಮ ಅಪ್ಪನ 2ನೇ ಹೆಂಡತಿ. ಓ, ಆಕೆನೂ ಸೇರಿ ಗಲಾಟೆ ಮಾಡ್ತಾರಂತ? ಅವರು ಗಲಾಟೆ ಮಾಡ್ತಾರೆ. ಬರ್ಲಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಾವ್ ಸೇರಿಸ್ಕೊಳಲ್ಲ, ಹೆಂಗ್ ಸೇರ್ಸೋಣ, ಹಂಗೆ ಹಿಂಗೆ ಅಂತೆಲ್ಲ ಗಲಾಟೆ ಮಾಡ್ತಾರೆ. ನಿರೂಪಿಸೋದು ಹೇಗೆ ಇವರೇ ಅಪ್ಪ ಅಂತ? ಫ್ಯಾಮಿಲಿ ಅವರೆಲ್ಲ ಹೇಳ್ತಾರೆ, ಬಟ್ ಏನ್ ಎದ್ರಿಕೇನೋ ಅವ್ರಿಗೆ ನನಗ್ ಗೊತ್ತಾಗ್ತಿಲ್ಲ. ಯಾರು ನನ್ ಸಪೋರ್ಟಿಗೆ ಬರ್ತಿಲ್ಲ. ನಮ್ ಚಿಕ್ಕಪ್ಪದಿರು ನನ್ನ ಹತ್ರ ಎಲ್ಲರೂ ಕಾಂಟ್ಯಾಕ್ಟ್ ಅಲ್ಲೇ ಇದ್ರು, ಎಲ್ಲರೂ ಮಾತಾಡ್ತಿದ್ರು. ಇವಾಗ ನಮ್ಮ ಅಪ್ಪನ ಸಪೋರ್ಟಿಗೆ ಬಂದಿದ್ದಾರೆ ಬಿಟ್ರೆ ನನ್ ಸಪೋರ್ಟಿಗೆ ಅಂತ ಯಾರು ಬಂದಿಲ್ಲ ಇಲ್ಲಿ. ಎಲ್ಲರಿಗೂ ಅವ್ರವ್ರ ಪ್ರಾಬ್ಲಮ್ಸೇ ಅವ್ರವ್ರಿಗೆ ದೊಡ್ಡದು. ನಿಜ ಗೊತ್ತಿರೋ ನಿಜನೂ ಹೇಳಕ್ಕೆ ಹಿಂದು ಮುಂದೆ ನೋಡ್ತಿದ್ದಾರೆ ನನ್ನ ಫ್ಯಾಮಿಲಿಯವರು. ಅಂತಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ಈಗ ಎಲ್ಲಿ ಕೆಲಸ ಮಾಡ್ತೀರಮ್ಮ? ಅದೇ ಗರುಡ ಮನೇಲಿ ಮಾಡ್ತಿದ್ದೀನಿ ಮೇಡಮ್ ನಾನು. ಎಷ್ಟು ಕೆಲಸ ಇರುತ್ತೆ ಬೆಳಗಿಂದ ಸಂಜೆವರೆಗೂ? ತುಂಬಾ ವರ್ಕ್ ಇರತ್ತೆ ಮೇಡಮ್, ಸಖತ್ತು ಕೆಲಸ ಇರತ್ತೆ. ಮಾಡಕ್ ಆಗಲ್ಲ ಅಂದ್ರೂ ಮಾಡ್ತೀನಿ, ಮಾಡ್ಲೇಬೇಕು. ಏನ್ ಭವಿಷ್ಯ ಅನ್ಸುತ್ತೆ ನಂದಿನಿ? ನನ್ಗೆ ಗೊತ್ತಾಗ್ತಿಲ್ಲ ಮೇಡಮ್. ನನ್ಗೆ ನಮ್ಮ ಅಮ್ಮಂದೆಲ್ಲ ಯೋಚನೆ ಮಾಡಿದ್ರೆ ನಾನು ಇಲ್ಲಿಗೆ ಬಂದಿರೋದೇ ತಪ್ಪು, ನಮ್ಮ ಅಮ್ಮನ ಲೈಫ್ ಹಾಳಾಗ್ಬಿಡತ್ತೆ ಅಂತ ಅನ್ಸುತ್ತೆ. ಆದ್ರೂ ನನಗೆ ಯಾರು ನೋಡ್ಕೋತಾರೆ ಅಂತ ನನಗೆ ಅನ್ನಿಸ್ತಿದೆ. ಅಟ್ಲೀಸ್ಟ್ ಬೇಡಲಿ, ಇವಳೇ ನನ್ನ ಮಗಳು ಅಂತನಾರು ಒಪ್ಕೊಳ್ಳಿ ಸಾಕು ನನಗೆ. ಅಷ್ಟೇ ಸಾಕು, ನಾನು ಬೇರೆ ಏನು ಕೇಳಲ್ಲ. ಅವ್ರಿಗೆ ಇಷ್ಟ ಇದ್ರೆ ನಿಂತು ಮದ್ವೆ ಮಾಡ್ಲಿ, ಇಲ್ಲಾಂದ್ರೆ ಅವ್ರಿಷ್ಟ. ತಂದೆ ಬಗ್ಗೆನೇ ಜಾಸ್ತಿ ಬೇಜಾರಿರೋ ಹಾಗಿದೆ ಅಲ್ಲ? ಮೇಡಮ್, ನಮ್ಮ ಅಮ್ಮನೂ ಅಷ್ಟೇ. ನಿಮ್ಗೆ ಹೇಳ್ತೀನಿ ಅಂತೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ಇರಕ್ ಜಾಗ ಇಲ್ಲ, ಹಂಗೆಲ್ಲ ಸಖತ್ತು ಕಷ್ಟಪಟ್ಟಿದ್ದಾರೆ. ಆ ಟೈಮಲ್ಲಿ ನನ್ನನ್ನು ಇಟ್ಕೊಳಕ್ ಆಗ್ಲಿಲ್ಲ ನಮ್ಮಮ್ಮ. ಆ ರೀಸನ್ಗೋಸ್ಕರ ನಮ್ಮ ಅಜ್ಜಿ ಮನೇಲಿ ಬಿಟ್ಟೋಗ್ಬಿಟ್ರು ನಮ್ಮಮ್ಮ ನನ್ನ. ನಮ್ಮ ಅಜ್ಜಿನೂ ನೋಡ್ಕೊಂಡ್ರು, ಇರೋದ್ರಲ್ಲಿ ನೋಡ್ಕೊಂಡ್ರು, ಚೆನ್ನಾಗೇ ನೋಡ್ಕೊಂಡ್ರು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಯಾರ ಮೇಲೆ ಅಂತ ಬೆಲ್ಡ್ ಮಾಡಿ ತೋರಿಸೋದು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಳ್ಬೇಕು ಅನ್ಸುತ್ತೆ. ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಏನಾದ್ರು ಹೆಲ್ಪ್ ಮಾಡಿ, ನನ್ನ ಲೈಫ್ ಇದಾದ್ರು ಏನಾದ್ರು ಹೆಲ್ಪ್ ಬೇಕೇ ಬೇಕು ನನಗೆ. ಏನಾದ್ರು ಹೆಲ್ಪ್ ಮಾಡ್ತೀನಿ ನಮ್ಮ ಅಪ್ಪನ ಕೈಯಿಂದ. ಏನ್ ನಂದಿನಿ ನಿಮ್ಮ ಮಗಳು ಹೌದೋ ಅಲ್ವೋ? ನಮಗೆ ಗೊತ್ತಿಲ್ಲ ಮಾತು. ಗೊತ್ತಿಲ್ಲ. ನನಗೆ ಮದುವೆ ಆಗಿ 25 ವರ್ಷ, ಇವತ್ತಿಗೆ 22 ವರ್ಷ ಅವರು ಹೋಗಿ, ಅವ್ರು ಬಿಟ್ಟು ಹೋಗಿ
ಇವತ್ತು ಬಂದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ. ಇವ್ರು ಯಾವಾಗಲೂ ಮೊಬೈಲ್ಗಳಲ್ಲಿ ಮಾಡೋದು, ಮೊಬೈಲ್ಗಳ್ಗೆ ರಾಂಗನ್ನು ತೊಗೊಳೋದು, ಯಾರ್ದಾರ ಥರ ನಂಬರ್ಗಳು ತೊಗೊಳೋದು, ಪ್ಯಾಕ್ ಮಾಡೋದು, ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಸುಮ್ಮನೆ ನಾವು ಇಲ್ಲಿ ಹಿಂಗೆ ಕೂಲಿ ನಾಲಿ ಮಾಡೋಕ್ಕೆ ಹೋಗಿರ್ತೀವಿ, ಅಲ್ಲಿ ಕೆಲಸಗಳ ಮೇಲೆ ಇರ್ತೀವಿ, ಅವಾಗೆಲ್ಲ ಮಿಸ್ ಕಾಲ್ ಕೊಡೋದು, ಇವೆಲ್ಲ ಇದು ಮಾಡಿಕೊಂಡು ಹಿಂಗೆ ಇದು ಮಾಡಿ ಮನೇಲಿ 5-6 ವರ್ಷದ ಕೆಳಗೆ ಒಂದ್ಸತಿ ಬಂದಾಗ ಹೊಡೆದು ಕಳಿಸಿದ್ರು ಇಲ್ಲ. ಯಾರನ್ನ? ನಂದಿನಿ. ಇಲ್ಲ ಅಲ್ಲಿಗೂ ಇವರೆಲ್ಲ ನಿಮ್ಮ ಮನೆ ಹತ್ರಕ್ಕೆ ಬರಲಿಲ್ವಾ? ಬಂದಿಲ್ಲ, ಮನೆ ಹತ್ರಕ್ಕೆ ಬಂದಿಲ್ಲ. ಮನೆ ಹತ್ರಕ್ಕೆ ಬಂದು ಯಾರನ್ನೂ ದೊಡ್ಡವ್ರನ್ನ ಕರ್ಕೊಂಡ್ಬಂದು ಅವ್ರು ಏನು ಅಂತ ನಾನು ಕೇಳಿಲ್ಲ. ಇವತ್ತು ಡೈರೆಕ್ಟ್ ಇಲ್ಲಿಗೆ ಮೂವ್ ಮಾಡಿರೋದಷ್ಟೇ ಅವರು. ನನಗೆ ಆ ಮಗು ಜರಣ ಅನ್ಸೋದೇ ಗೊತ್ತಿಲ್ಲ, ಜರಣ ಆಗಿರೋದೇ ಗೊತ್ತಿಲ್ಲ. ಯಾಕೆ? ಎಷ್ಟು ವರ್ಷ ಒಟ್ಟಿಗಿದ್ರಿ? ನಾವು 1 ವರ್ಷನೂ ಇರಲಿಲ್ಲಮ್ಮ, ಬರೀ 3 ತಿಂಗಳು ಅಲ್ಲಮ್ಮ. ಅಷ್ಟೆಲ್ಲ ಜಗಳ ಆಗಿದಮ್ಮ. ಏನ್ ಜಗಳ ಆಯ್ತು? ನಿಮ್ಗೆ ಏನಾದ್ರೂ ನೆನಪಿದೆಯಾ? ನೆನಪಿದೆ ಅಂದರೆ ಇದೆ. ಮನೆಗೆ ನಾವು ಭಾರಿ ಬಡಸ್ತನದಲ್ಲಿ ಜೀವನ ಮಾಡ್ಬೇಕು. ನಮ್ಮಪ್ಪ ಚಿಕ್ಕ ವಯಸ್ಸಿನಲ್ಲಿ ಸಿರೋದ, ನನ್ನಿಂದ 6 ಜನ ಮಕ್ಕಳಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಹುಡುಗಿನ ನಮ್ಮಮ್ಮ ಇರೋದ್ರಲ್ಲಿ ನಾವು ತಂಗಿ ದೊಡ್ಡ ತಂಗಿಗೆ ಮದುವೆ ಮಾಡಿ 2ನೇ ಮದುವೆ ನಾನು ಮದುವೆ ಮಾಡಿಕೊಂಡೆ. ಇವರು ಬ್ಯಾಕ್ಗ್ರೌಂಡ್ ಎಲ್ಲ ಸರಿ ಇರಲಿಲ್ಲ, ಬರೋದು ಹೋಗೋದು, ಹಿಂಗೆ ಮನೆ ಹತ್ರ ಬರೋದು, ಇದು ಮಾಡೋದು, ಯಾರೋ ಮನೇಲಿ ಕುಂತ್ಕೊಳೋದು, ಯಾರ ಹತ್ರನೇ ಇದು ಮಾಡೋದು. 3 ತಿಂಗಳಲ್ಲಿ ಹೇಗೆ ಇಷ್ಟೆಲ್ಲ ಆಯ್ತು? ಇಷ್ಟೇ ಅದು ನಡೆದಿದ್ದ ಅವ್ರು 3 ತಿಂಗಳಲ್ಲಿ ಅಷ್ಟೆಲ್ಲ ನಡೀತದ್ದು. ಅವರು ಅನ್ನ ಮಾಡಿಬಿಟ್ರೆ ಮಕ್ಳಿಗಿಲ್ದಂಗೆ ಅದು ಬಚ್ಚಿ ಮಾಡ್ಕೊಂಬಿಡೋದು. ಅವರಿಗೆ ಅದು ಊಟದ ಅಭಾವ ಹಂಗಿತ್ತೋ ಏನೋ ಗೊತ್ತಿಲ್ಲ ಅವರಿಗೆ. ನಮ್ಮದು ಅವಾಗ ನಮ್ಮದು ತುಂಬ ಬಡಸ್ತಾನ ನಮ್ಮದು ಅವಾಗ. ಇಂಥ ಜೀವನದಲ್ಲಿ ಹೆಂಗೋ ಇದು ಮಾಡಿಕೊಂಡು ನಾವು ಇದು ಮಾಡಿಕೊಂಡು ಮದುವೆ ಮಾಡ್ಕೊಂಡು ಕಾಲ ಕಳೆಯೋಣ ಅಂತ ಬಂದು ನಮ್ಮಮ್ಮನೂ ನಮ್ಮನ್ನು ನೋಡಿ ಬೇಜಾರಾಗ್ಬಿಟ್ಟು ಬೇರೆ ಕಡೆ ಹೋಗಿ ಶಿಫ್ಟ್ ಆದರು. ನಮ್ಮನ್ನ ಇಬ್ಬರನ್ನೇ ಬಿಟ್ಕೊಂಡು ಮದುವೆ ಮಾಡ್ಕೊಂಡಿರೋಣ ಅಂತ ಅಲ್ಲಿಗೂ ಇರ್ದಂಗೆ ಹೋಗ್ಬಿಟ್ಟು ಆವತ್ತಿಗೆ ನಾವು ಕೈ ತೊಳೆದು. ನಿಮಗೆ ತುಂಬ ಅನುಮಾನ ಅಂತ? ನಾನು ಅದೇ ಹೆಸರು ಮುನ್ನೆ ಮದುವೆ ಆಗಿದ್ದೀನಿ, ಅದೇ ಜೀವನದಲ್ಲೇ ಕಷ್ಟಪಡ್ತಾ ಇದ್ವಿ, ತಿಂತಾ ಇದ್ವಿ. ಇವತ್ತು 4 ಜನ ನನ್ನ ಮಕ್ಕಳು, 3 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗ. ಆಮೇಲೆ ಅದಾದಮೇಲೆ ಮಗು ಕರ್ಕೊಂಬಂದು ನಮ್ಮ ಹತ್ರ ಬಿಟ್ಟರು. ರೈಲ್ವೆ ಸ್ಟೇಷನಲ್ಲಿ ನನ್ನ ತಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಇವರು. ಆ ಹುಡುಗ ತೊಗೊಂಬಂದು ನಮ್ಮ ಹತ್ರ ಕೊಟ್ಟದ್ಮೇಲೆ 1 ತಿಂಗಳು 15 ದಿನ ನಾವು ಇಟ್ಕೊಂಡು ಆ ಹುಡುಗಿನ ಜೂನ್ ಕ್ಲಾಸಿಗೆ ಸೇರಿಸಿ ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಭಾರಿ ಪಡ್ದಾಡ್ವಿ. ಹೆಂಗೋ ನಮ್ಮ ಹತ್ರ ಒದ್ದಾಡ್ಕೊಂಡು ಏನೋ ಮಾಡ್ಕೊಂಡು ಹಂಗೆ ಹೆಂಗೋ ಏನೋ ಆಗೋದು. ಆ ಟೈಮ್ನ ತಿರ್ಗಾ ಬಂದು ಈ ಹುಡುಗಿ ಇವ ಮನೆ ಕರ್ಕೊಂಡು ಹೋಗ್ಬಿಟ್ಲ. ಅವಳಾಗ ನೀವು ಕುಡಿದು ಬಂದು ಹೊಡೆದಿದ್ರಂತಲ್ಲ ಮಗುಗೆ? ಕುಡಿಯೋಕೆ 10 ಜನ ಮಕ್ಳು ಇರ್ತಾರೆ, ನಾನು 2 ಜನ ಮಕ್ಳು ಇರ್ಬೇಕಾದ್ರೆ 1 ಹುಡುಗಿನ ನಾನು ಹೊಡಿಬೇಕು ಸಾಧ್ಯ. ತುಂಬಿದ ಮನೇಲಿ ಹುಟ್ಟಿರೋರು ನಾವು. ಅನಾಥ ಮಕ್ಕಳಾದ್ರೂ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಸತ್ತೋದ್ರು. ನಾವು 6 ಜನ ಮಕ್ಕಳಲ್ಲಿ ಹುಟ್ಟಿದ್ರು. 6 ಜನಕ್ಕೂ ನೀವು ಅಪ್ಪ ಅಂತ ಹೇಳಕ್ ಹೆಸರಿದೆ, ಅವಳಿಗೆ ಹೆಸರೇ ಇಲ್ವಲ್ಲ, ಅವಳು ಏನ್ ಮಾಡ್ತಾಳೆ ಹೇಳಿ? ಹೆಸರೇ ಇಲ್ದಿದ್ದಾಗ ನನಗೆ ಈಗ ಬಂದು ನೀವು ಟಾರ್ಚರ್ ಕೊಟ್ರೆ ನಾನು ಏನು ಮಾಡೋಣ? ಈಗ ಆ ಹೆಂಡತಿ ಕಡೆ ಬಿಡೋಣ? ಅಲ್ಲಲ್ಲ, ಯಾರನ್ನು ಬಿಡಿ ಅಂತ ಅವಳು ಕೇಳ್ತಾನೆ ಇಲ್ಲ, ನೀವು ಒಪ್ತಾನೆ ಇಲ್ಲ ಅಂದ್ರೆ ಅವಳು ಏನ್ ಮಾಡ್ಬೇಕು ಹೇಳಿ? ನಾನು ಒಪ್ಕೊಂಡು ಏನ್ ಮಾಡ್ಬೇಕು ಹೇಳಿ? ಏನ್ ಹಂಗಂದ್ರೆ? ಈಗ ಎಲ್ಲೋ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಇವ್ರನ್ನೆಲ್ಲ ನಾನು ಒಪ್ಕೊಂಡು ನಾನು ಅಪ್ಪ ಅಂತ ಹೇಳ್ಸ್ಕೊಳಕ್ಕೆ ನನ್ನ ಹತ್ರ ಏನಿದೆ? ನಿಮ್ಮ ಹತ್ರ ಏನು ಕೀಳಕ್ ಬಂದಿಲ್ಲ, ಹೆಸರಷ್ಟೇ ಕೇಳ್ತಾ ಇರೋದು. ಹೆಸರು ಈಗ ಅವ್ರ ಅಮ್ಮನ ಹೆಸರು ಹೇಳಿ ತಗೊಳ್ರಿ.